ಇದು ನಿಧಿಗೆ ಕೊಡ್ತೀಯಾ ಪ್ಲೀಸ್? ನಿಧಿಗೋಸ್ಕರ ಅವ್ರ ಮನೇನ ನಾನೇ 10 lakhs ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಮೇ ಬಿ ಅವಳಿಗೆ ಫಸ್ಟ್ ಗಿಫ್ಟ್ ಇರ್ಬೋದೇನೋ. ರಿಂಗ್ ಕೊಟ್ಟೆ, ಬಟ್ ಅವಳು ತೊಗೊಳ್ಲಿಲ್ಲ, ಹಂಗೆ ನೀರಿಗೆ ಎಸ್ಬಿಟ್ಟೆ, ಹೊರಟೋಯ್ತು. ಆದರೆ ಈ ಗಿಫ್ಟ್ ಅಂತ ಅವಳು ತೊಗೊಂಡೇ ತೊಗೋಬೇಕು. ನಾನು ಕೊಟ್ಟರೆ ತೊಗೊಳ್ಳಲ್ಲ, ನೀನು ಕೊಟ್ಟರೆ ತುಂಬ ಚೆನ್ನಾಗಿರ್ತೈತೆ. ಪ್ಲೀಸ್ ಪ್ಲೀಸ್ ನೀನೇ ತೊಗೊಂಡೆ ಅಂತೇಳ್ಬಿಟ್ಟು ತಗೊಂಡೋಗಿ ಕೊಡ್ತೀಯಾ ಪ್ಲೀಸ್? ಹ್ಮ್ ಇದೊಂಥರ ಲವ್ ಸ್ಟೋರಿಗೆ ಪಾರಿವಾಳ ಆಗಿದ್ದೀನಿ ನಾನು. ತಗೊಂಡೋಗಿ ನೀನು ಕೊಡಲ್ಲ, ನಾನು ಇಸ್ಕೊಳ್ಳಲ್ಲ. ನೀವಿಬ್ರಿಗೂ ಏನು ನನ್ನ ಪಾರಿವಾಳ ಅನ್ಕೊಂಡಿದ್ದೀರಾ, ಡಾಕ್ಟರ್ ಅನ್ಕೊಂಡಿದ್ದೀರಾ? ಹಾಂ, ನಾನು ಪಾರಿವಾಳ ಅಲ್ಲಪ್ಪ, ನಾನು ಡಾಕ್ಟರು. ಪ್ಲೀಸ್ 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 ತಗೊಂಡೋಗಿ ಕೊಡು. ನಾನು ಲವ್ ಲೆಟರ್ ಕೊಡು ಅಂತ ಹೇಳ್ತಿದ್ದೀನಿ, ಆಸ್ತಿ ಪತ್ರ ಕೊಡು ಅಂತ ಹೇಳ್ತಿರೋದು. ತಗೊಂಡೋಗಿ ಕೊಡು ಪ್ಲೀಸ್. ಅವಳ ಖುಷಿನ ನಾನು ಒಂದ್ಸಲ ನೋಡಬೇಕು. ಪ್ಲೀಸ್ 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 ತಗೋ. ನಂಗೆ ಯಾಕೋ ಜಲಾಸ್ ಆಗ್ತೈತೆ ಕಣೋ. ಛೇ, ನನ್ನ ಗಂಡ ನಿಂಗೆ ನೋಡ್ಕೊಳಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಜಲಾಸ್ ಆಗ್ತೈತೆ. ಪರವಾಗಿಲ್ಲ ಬಿಡು, ನನ್ನ ನಾದಿನಿ ತುಂಬ ಖುಷಿಯಾಗಿರ್ತಾಳೆ ಅಂದರೆ ಅದಕ್ಕಿನ್ನೂ ನನಗೆ ಇನ್ನೇನಾದರೂ ಬೇಕಾ? ಇಲ್ಲ ತಾನೇ, ಅವಳು ಖುಷಿಯಾಗಿರೋದೇ ನನಗೆ ಮುಖ್ಯ. ಖುಷಿಯಾಗಿ ಇರ್ದ್ರಾಯ್ತು. ಸರಿ ಬಾ, ಕೊಡ್ತೀನಿ, ನೋಡಿವಂತೆ. ನಿಧಿ ನಿಧಿ ನಿಧಿ, ಹೇಳಿ ಅದಕ್ಕೆ. ತಗೋ, ಇದು ನಿಮ್ಮದು ಮನೆ ಪತ್ರ ತಗೋ. ಏನು ಹೇಳ್ತಿದ್ದೀರಾ? ನಮ್ಮ ಮನೆ ಪತ್ರನ? ನಮ್ಮ ಮನೆ ಪತ್ರ ಯಾಕದಕ್ಕೆ? ತಗೋ ನೀನು ಸುಮ್ಮನೆ. ಆ್ಯಕ್ಚುಲಿ ನಿಮ್ಮ ಮನೆ ಹರಾಜಾಗ್ತಾ ಇದ್ರು, ಅದಕ್ಕೆ ನಾನೇನೆ ಸುಮ್ಮನೆ ಚೆನ್ನಾಗಿರಲ್ಲ, ಊರಲ್ಲಿ ಯಾರ್ಯಾರೋ ತಗೋತಾರೆ ಅದು ಇದು ಅಂತ ಹೇಳ್ತಾ ಇದ್ರು. ಯಾರ್ಯಾರೋ ತಗೊಳ್ಳೋದು ನನಗೂ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನೇ ತೊಗೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ನಿನಗೋಸ್ಕರ ಅಂತ ಮನೆ ಪರ್ಚೇಸ್ ಮಾಡಿದ್ದೀನಿ. ನನಗೆ ಗೊತ್ತು ಈ ಮನೆ ನಿನಗೆ ತುಂಬ ಇಷ್ಟ ಇತ್ತು ಅಂತ ಹೇಳಿ. ನೀನು ಹೋಗಿದ್ರೆ ನಿಮ್ಮ ಅತ್ತೆ ತಗೊಳಕ್ಕೆ ಬಿಡ್ತಿರೋ ಗೊತ್ತಿಲ್ಲ. ಆ ಮನೆಗೆ ಎಷ್ಟು ಸಲ ಅತ್ತೆ ಮನೆ ಅಂತ ಹೋಗಿದ್ಯಾ, ತುಂಬ ಮೆಮೊರೀಸ್ ಐತೆ ಅಲ್ವಾ ನಿನಗೆ. ಆ ಮನೆಯಲ್ಲಿ ಖುಷಿಯಾಗಿರೋದು, ಎಂಜಾಯ್ ಮಾಡ್ಕೊಂಡಿರೋದು ಎಲ್ಲ ಇರ್ತೈತೆ. ನೀನು ತುಂಬ ಮಿಸ್ ಮಾಡ್ಕೋತೀಯ ಅಂತೇಳ್ಬಿಟ್ಟು ನಾನೇ ಹರಾಜಾಗ್ತಾಯಿದ್ರು. ಇರಲಿ, ನನ್ನ ನಾದ್ನಿಗೆ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ನೀನು ಖುಷಿ ಆಗ್ತೀಯ ಅಂತ ಅಂದ್ಕೊಂಡಿದ್ದೀನಿ. ತಗೋ ಪತ್ರನ. ಏನು ಹೇಳ್ತಾ ಇದ್ದೀರಾ ಅಂದರೆ ಮನೆ ಹರಾಜಾಕ್ಬಿಟ್ರೆ ಮತ್ತು ನನ್ನ ಗಂಡ, ನಮ್ಮ ಅತ್ತೆ ಅವರೆಲ್ಲ ಎಲ್ಲಿರ್ತಾರೆ? ಇದೇನು ಈ ಥರ ಕೇಳ್ತಾ ಇದೆಯಾ? ಬಿಟ್ಟೋಗ್ರನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅವ್ನು ಹೆಂಗಾದ್ರೂ ಇರಲಿ, ಎಲ್ಲಾದ್ರೂ ಇರಲಿ, ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ಮನೆ ಪತ್ರ ತಂದಿದ್ದೀನಿ ತಾನೇ, ತಗೋ. ಮನೆ ಪತ್ರ ತಂದಿರೋದಕ್ಕೆ ಖುಷಿನೇ ಆಗ್ತೈತೆ. ಆದರೆ ನನ್ನ ಗಂಡ, ನಮ್ಮ ಅತ್ತೆ ಎಲ್ಲಿರ್ತಾರೆ? ಅದಕ್ಕೆ ಅವ್ರಿಗೂ ಪಾಪ ತುಂಬ ಬಡವರು, ಅವ್ರ ಹತ್ರನೂ ಏನೂ ಇರಲಿಲ್ಲ. ಈ ಮನೆ ಅವ್ರಿಗೆ ಕೊಟ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತೈತೆ. ಅವರು ಖುಷಿಯಾಗಾದ್ರೂ ಇರೋರೇನೋ. ಮತ್ತು ನನ್ನ ಗಂಡ ಎಲ್ಲ ಎಲ್ಲಿ, ಎಷ್ಟು ದಿನ ಅಂತೇಳ್ಬಿಟ್ಟು ಮಮತಾ ಅವ್ರ ಆಂಟಿ ಅವ್ರ ಮನೆಗೆ ಇರ್ತಾರೆ. ಪ್ಲೀಸ್, ಅದೆಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ನೀನು ಬಿತ್ತಾಕು ನಿನ್ನ ತಲೆಯಿಂದ. ನೀನು ಇನ್ನೂ ಸೆಂಟಿಮೆಂಟ್ ಫೂಲ್ ಥರ ಆಗೋಕ್ಕೆ ಹೋಗಬೇಡ. ನೀನು ಯಾಕೆ ಇಷ್ಟೊಂದು ಸೆಂಟಿಮೆಂಟ್ ಫೂಲ್ ಆಗ್ತಾ ಇದೆಯಾ? ನಿಂಗೇನು ತಲೆ ಕೆಟ್ಟಿಲ್ಲ ತಾನೆ ನಿನಗೆ ಸೆಂಟಿಮೆಂಟ್ ಫೂಲ್ ಆಗೋಕ್ಕೆ? ನೋಡು, ತಗೋ ಪತ್ರಣ, ಹ್ಯಾಪಿಯಾಗಿರು. ನಿನಗೋಸ್ಕರ ಅಂತ ತೊಗೊಂಡಿರೋದು ಇದನ್ನು. ನೀನು ಹ್ಯಾಪಿಯಾಗಿರಬೇಕು, ಯಾರು ನಿನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬಾರ್ದು. ನೋಡು, ಯಾವಾಗೋದು ನಿನ್ನ ಮನೆಯೇ. ನೀನು ಯಾವಾಗೂ ಸ್ವತಂತ್ರವಾಗಿ ಹ್ಯಾಪಿಯಾಗಿ ಖುಷಿಯಾಗಿರಬೇಕು, ಸರಿನಾ? ತಗೋ ಈ ಪತ್ರಣ, ನೀನು ಖುಷಿಯಾಗಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್. ಈ ಮನೇನ ನೀವು ತಗೊಳ್ಳಿಲ್ಲ ಅಂತ ಹೇಳಿದರೆ ಬೇರೆ ಯಾರು ತೊಗೊಬಿಟ್ಟು ಮತ್ತೆ ಈ ಮನೇನ ಏನಾಗಿರೋದೋ ಗೊತ್ತಿಲ್ಲ ನನಗೆ. ಆದರೆ ನೀವು ತೊಗೊಂಡಿದ್ದು ಖುಷಿನೇ. ಆದರೆ ಪಾಪ ಅವರು ಏನು ಮಾಡ್ತಿರ್ತಾರೆ, ಏನು ಎತ್ತ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅವರಿಗೇ ಹೋಗಿ ಕೊಟ್ಟು ಬಿಡೋಣ ಅಂತ. ಶಟಾಪ್ ನಿಧಿ, ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ ನೀನು? ಪ್ಲೀಸ್, ಅಜ್ಜಿ ಕಾಲದವ್ರ ಥರ ಆಡ್ಬೇಡ. ನಿನ್ನ ಗಂಡಂಗೆ ನೀನಂದರೆ ಇಷ್ಟ ಇಲ್ಲ. ಎಷ್ಟು ಸಲ ಇರಬೇಕು ನಿನಗೆ? ಪದೇ ಅವ್ನು ನೆನೆಸ್ಕೊಂಡು ಯಾಕೆ ಕೊರಗ್ತೀಯಾ? ಇರೋ ಅಮೂಲ್ಯ ಕ್ಷಣಗಳನ್ನ ಯಾಕೆ ಕಳ್ಕೊತೀಯಾ? ನಿಂಗೇನೋ ತಲೆಗೆಲ್ಲ ಕೆಟ್ಬಿಟ್ಟೈತಾ ನಿನಗೆ? ಅವನ ಬಗ್ಗೆ ಯೋಚನೆ ಮಾಡೋದು ಬಿಡು. ಅವ್ನು ನಿನ್ನ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡ್ತಿಲ್ಲ ನಿಧಿ. ನೋಡು, ನೀನು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನನಗೆ ಹಿಂದಿನ ಕಾಲದ ಥರ ಏನೇನೋ ಮಾಡಬೇಕು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ನನಗೇನು, ನೀನು ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಿರೋದು. ನೀನು ಚೆನ್ನಾಗಿರ್ತೀಯ, ಓಕೆನಾ? ಈಗ ಮತ್ತೆ ನನಗೆ ತಲೆ ಕೆಡಿಸ್ಬೇಡ ನೀನು. ಸುಮ್ಮನೆ ಹೋಗು, ನೀನು ಹೋಗು ಇಲ್ಲಿಂದ. ಪತ್ರ ತೊಗೊಂಡಿದ್ಯಾ ತಾನೇ? ಉಷಾ, ಇಲ್ಲಿ ನೋಡಿಲಿ, ನೋಡು ಪ್ಲೀಸ್. ಅವ್ಳಿಗೆ ಏನಿಷ್ಟನೋ ಅದೇ ಥರ ಇರಲಿ ಬಿಡು. ಸುಮ್ಮನೆ ಯಾಕೆ ಫೋರ್ಸ್ ಮಾಡಬೇಕು? ನಾನು ಮಾತಾಡ್ತೀನಿ, ನೀನು ನೋಡು. ಅಲ್ಲ ಕಣೋ, ಎಷ್ಟು ಅಂತ ಹೇಳಿ ನಾನು ಆಕಾಶ್. ಅವ್ನು ಸರಿ ಇಲ್ಲ, ಅವ್ನು ಇಷ್ಟನೇ ಪಡ್ತಿಲ್ಲ ಇವಳನ್ನ. ಆದರೂ ಬಿಡಲ್ವೇ? ಹಂಗೆ ಹಿಂಗೆ ನಂಗೆ ತುಂಬ ಇಷ್ಟ ಅದು ಇದು ಅಂತ ಇವಳೇ ಒದ್ದಾಡ್ತಾವಳೆ. ಏನು ತಾನೇ ಮಾಡಲಿ ಹೇಳು? ಈ ಥರ ಕೊರಗ ಹುಡುಗಿಯರು ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇವ್ರು ಮಾತ್ರ ಇಷ್ಟಪಡ್ತಿರ್ತಾರೆ, ಗಂಡ ಇಷ್ಟಪಡ್ತಾರಲ್ಲ. ಇವೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ ನಾನಂತೂ. ಏನೋ ಹೇಳೋದು ಹೇಳಿದ್ದೀನಿ ಬಿಡು. ನಿಧಿ, ನಿಂಗೆ ಮನೆ ಪತ್ರ ಸಿಕ್ಕಿದ್ದು ನಿಂಗೆ ಸ್ವಲ್ಪನೂ ಖುಷಿ ಆಗ್ತಿಲ್ವಾ? ಖುಷಿ ಆಗ್ತಿಲ್ಲ ಅಂತಲ್ಲ, ಖುಷಿ ಆಗ್ತೈತೆ. ಆದರೆ ಮನೆ ಹರಾಜಾಗೋಗ್ಬಿಟ್ಟೈತೆ ಅಂತ ತುಂಬ ಬೇಜಾರಾಗ್ತೈತೆ. ಮತ್ತು ನಮ್ಮ ಅತ್ತೆ, ನನ್ನ ಗಂಡ ಎಲ್ಲ ಎಲ್ಲಿ ಮಲ್ಕೋತಾರೆ, ಎಲ್ಲಿರ್ತಾರೆ ಹೇಳು? ಗೊತ್ತು ಸಾಲ ಮಾಡಿದ್ರು ಅಂತೇಳಿ. ನಾನು ಕೊಟ್ಟರೆ ತಗೊಳ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಈಗ ಅದಕ್ಕೇ ತೊಗೊಂಡು ಬಂದಿದ್ದಾರೆ ಮನೆ ಪತ್ರನ. ನಂಗೆ ಯಾಕೋ ತುಂಬ ಬೇಜಾರಾಗ್ತೈತೆ. ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀನು ನಿಜ ಹೇಳು, ನೀನು ನಿನ್ನ ಹುಡುಗನ ಅಷ್ಟೊಂದು ಲವ್ ಮಾಡ್ತೀಯಾ? ಅಂದರೆ ಮದುವೆ ಮಾಡ್ಕೊಂಡಿದ್ದೀನಿ. ಚಿಕ್ಕ ಹುಡುಗಿಯಿಂದ ನಾವೆಲ್ಲ ಜೊತೇಲಿ ಬೆಳೆದಿದ್ವಿ. ಅವ್ನು ನಮ್ಮ ಅತ್ತೆ ಮಗನೇ ಆಗಬೇಕು ಸ್ವಂತ. ಅವನ ಮೇಲೆ ತುಂಬ ಇಷ್ಟ ಇಟ್ಕೊಂಡಿದ್ದೆ.
ಆದರೆ ಅವನು ಫಸ್ಟು ಸುಮ್ಮನೆ ಇದ್ದವು ಅಂತ. ಆಮೇಲೆ ಅವನಿಗೆ ಏನಾಯಿತೋ ಗೊತ್ತಿಲ್ಲ, ತುಂಬಾನೇ ಅದು ಇದು ಅಂತ ಹೊರಟಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ. ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಂ, ಇವತ್ತಿಗೂ ಅವನಿಗೆ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಹಾಗಂತ ನಾನು ಬಿಟ್ಬಿಡೋಕ್ಕಾಗುತ್ತಾ, ನೀನೇ ಹೇಳು. ಅವನಿಗೆ ನಾನಂದರೆ ಪೂರ್ತಿ ಇಷ್ಟ ಇಲ್ದಿದ್ದಂಗೇನಿಲ್ಲ. ಅವನು ಯಾವುದೋ ಕೋಪದ ಮೇಲೆ ಆ ಥರ ಮಾತಾಡ್ತಿದ್ದಾನೆ ಅಷ್ಟೇ. ಅಂದರೆ ನಿನ್ನ ಮನಸ್ಸಲ್ಲಿ ಈಗಲೂ ನಿನ್ನ ಗಂಡನೇ ಇದ್ದಾನೆ ಅಲ್ವಾ? ಹೌದು, ನನ್ನ ಮನಸ್ಸಲ್ಲಿ ನನ್ನ ಗಂಡನೇ ಅವನೇ. ಹಾಂ, ಏನು ಮಾಡೋಕ್ಕಾಗಲ್ಲ. ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಂಗಂತ ನಾನು ನಿಮ್ಮ ಆಸ್ತಿ ಬದಲು ತಗೊಂಡೋಗಿ ಅವನಿಗೆ ಕೊಡಲ್ಲ. ನೋಡೋಣ, ಇನ್ನು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ಯೋಚನೆ ಮಾಡ್ತೀನಿ. ಆಮೇಲೆ ಬೇಕಾದರೆ ಏನೋ ಒಂದು ಮಾಡಿದ್ರಾಯ್ತು. ಸರಿ ನಿಧಿ, ನಿನ್ನಿಷ್ಟ. ನಿನಗೇನು ಇಷ್ಟನೋ ಅದನ್ನೇ ಮಾಡು. ನೀನೇನು ಚಿಕ್ಕವಳಲ್ಲ ಅಲ್ವಾ, ನೀನು ದೊಡ್ಡವಳೆ ಅಲ್ವಾ. ನೀನು ಎಲ್ಲ ಯೋಚನೆ ಮಾಡೋ ಶಕ್ತಿ ಇರ್ತದೆ. ನೀನು ನಿನ್ನ ಗಂಡನ ಅಷ್ಟೊಂದು ಇಷ್ಟಪಡ್ತಾ ಇದೆಯಾ ಅಂತಂದರೆ ಒಂದಾಗೋಕ್ಕೆ ಪ್ರಯತ್ನ ಪಡಬೇಕು ತಾನೇ. ನಿಮ್ಮಿಬ್ಬರು ಒಂದಾಗೋಕ್ಕೆ ನಾನೇ ಸಹಾಯ ಮಾಡ್ತೀನಿ ಬಿಡು. ನೀನೇನು ಯೋಚನೆ ಮಾಡಬೇಡ. ನಿನ್ನ ಖುಷಿನೇ ನನ್ನ ಖುಷಿ. ನೋಡು, ಹೌದು, ನಾನಿನ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟೆ. ಆದರೆ ನೀನು ಮದುವೆ ಆಗಿದೆಯಾ ಅಂತ ಗೊತ್ತಿರಲಿಲ್ಲ ನನಗೆ. ಮದುವೆ ಆಗೈತೆ ಅಂತ ಗೊತ್ತಾದಮೇಲೆ ಅಷ್ಟೊಂದು ಇಷ್ಟಪಟ್ಟಿದ್ದು ಏನೂ ಯೂಸ್ ಆಗಲ್ಲ ಅಂತಲೂ ನನಗೆ ಗೊತ್ತು. ಏನು ಮಾಡೋಕ್ಕಾಗುತ್ತೆ? ನೀವಿಬ್ಬರು ಖುಷಿಯಾಗಿರೋದನ್ನಾದರೂ ನೋಡ್ಬೋದಲ್ಲ. ನಿನ್ನ ಗಂಡ ಯಾರು? ನಾನು ನಿನ್ನ ಗಂಡ ನೋಡೂ ಇಲ್ಲ, ಮೀಟು ಮಾಡಿಲ್ಲ. ಆ್ಯಕ್ಚುಲಿ ನೋಡೋಣ, ನಿನ್ನ ಗಂಡನ ಹತ್ರ ನಾನು ಮಾತಾಡಿ ನೋಡ್ತೀನಿ. ಏನು ಬೇಡ ಆಕಾಶ್, ಏನು ಬೇಡ. ನಾನು ನೋಡ್ಕೊತೀನಿ ಬಿಡು ಪ್ಲೀಸ್. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಆದರೂ ಪರವಾಗಿಲ್ಲ. ನಿಧಿಗೆ ಗಂಡ ಅಂದ್ರೇ ತುಂಬ ಇಷ್ಟನಾ? ನನಗೆ ಇವಳಂದ್ರೇ ತುಂಬ ಇಷ್ಟ. ಏನು ಮಾಡಲಿ ನಾನು? ನಾನು ಅಂದ್ಕೊಂಡ್ರದ್ದು ನೋಡಿದ್ರೆ ಎಲ್ಲರೂ ಹೇಳೋ ಪ್ರಕಾರ ನಾವು ಇಷ್ಟಪಟ್ಟರೆ ಯಾವಾಗೂ ಖುಷಿಯಾಗಿರೋದು ನೋಡಬೇಕು, ಅದೇ ನಿಜವಾದ ಪ್ರೀತಿ ಅಂತ ಅನ್ನಿಸ್ತೈತೆ. ನಾನು ಇವಳು ಮುಖದಲ್ಲಿ ಖುಷಿ ತರಬೇಕು ಅಂತ ಮನೆಯೇ ತಗೊಂಡು ಬಂದು ಕೊಟ್ಟೆ. ಆದರೆ ಅವಳು ಯಾಕೋ ಖುಷಿ ಅಂತಲೇ ಅನ್ಕೋತಿಲ್ಲ. ಈಗ ಇವಳು ಗಂಡನ ಹತ್ರ ಹೋಗಿ ಇವರಿಬ್ಬರನ್ನೂ ಒಂದು ಮಾಡಿಬಿಟ್ಟು ಮುಂಗಾರು ಮಳೆ ದೇವದಾಸ್ ಥರ ಆಗಲ್ಲ, ಇಲ್ಲಾಂದರೆ ಸ್ವಾರ್ಥಿ ಥರನೇ ಇವಳನ್ನೇ ಮದುವೆ ಮಾಡ್ಕೊಳ್ಳ. ನನ್ನದು ನಿಜವಾದ ಪ್ರೀತಿ. ಆದಷ್ಟು ಪ್ರಯತ್ನ ಪಡ್ತೀನಿ. ನೋಡೋಣ ಏನಾಗುತ್ತೋ ಏನು ಬಿಡುತ್ತೋ. ಇವನು ಗಂಡ ಯಾರು? ಇವನು ಯಾಕೆ ಇವಳನ್ನ ಅಷ್ಟೊಂದು ದ್ವೇಷ ಮಾಡ್ತಾವನೆ? ಒಂದು ಸಲ ಮಾತಾಡಬೇಕು. ಮಾತಾಡ್ತಾನೆ. ಇನ್ನೇನು ಮಾಡ್ತಾನೆ? ನನಗೆ ಗೊತ್ತು ಹೆಂಗೆ ಮಾತಾಡಬೇಕು ಅಂತೇಳಿ. ಇಷ್ಟಪಟ್ಟಿರೋ ಹುಡುಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಿಡು. ನೀನು ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ನಿನಗೆ ನಿಧಿ ಮೇಲೆ ಇಷ್ಟ ಇಲ್ವಾ? ನಿಧಿನೇ ಬಿಟ್ಕೊಡ್ಬೇಕು ಅಂತ ನೀನು ಡಿಸೈಡ್ ಮಾಡಿಬಿಟ್ಟಿದ್ಯಾ? ಯಾಕೆ ಈ ಥರ ಮಾತಾಡ್ತಿದ್ಯಾ? ಅವನ ಜೊತೆ ಅವಳು ಚೆನ್ನಾಗಿರಲ್ಲ, ಪ್ಲೀಸ್. ಬಟ್ ಏನು ಮಾಡ್ತೀಯಾ? ನನಗೆ ಅವಳ ಖುಷಿನೇ ನನಗೆ ಮುಖ್ಯ. ಅವಳು ನನ್ನ ಜೊತೆ ಇರೋದಕ್ಕಿಂತ ಜಾಸ್ತಿ ಅವನ ಜೊತೆ ಇದ್ದರೆ ತುಂಬ ಖುಷಿಯಾಗಿರ್ತಾಳೆ ಅಂತ ಅನ್ನಿಸ್ತೈತೆ. ಅದಕ್ಕೆ ಅವನ ಜೊತೆನೇ ಇರಲಿ ಬಿಡು. ನಾನು ಒಂದು ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನನ್ನ ಪ್ರಯತ್ನ ಎಲ್ಲ ತುಂಬಾ ಪಡ್ತೀನಿ. ಅಟ್ಲೀಸ್ಟು ಅವಳು ಖುಷಿಯಾಗಿದ್ಲು ಅನ್ನೋ ಇಲ್ಲ ಒಂಥರ ಸಮಾಧಾನ ಆಗ್ತೈತೆ ನನಗೆ. ಅದೇ ಅಲ್ವಾ ನನಗೂ ಬೇಕಿರೋದು. ಸರಿ ಬಿಡು, ಈ ವಿಚಾರದಲ್ಲಿ ನೀನು ಮಧ್ಯಕ್ಕೆ ಬಂದು ಅದು ಇದು ಅಂತ ಏನು ತಡೆಯೋಕ್ಕೆ ಹೋಗ್ಬೇಡ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ, ಸರಿನಾ? ಇಷ್ಟ ಇಲ್ದಿರ ಮದುವೆ ಮಾಡಿಕೊಂಡು, ಇಷ್ಟ ಇಲ್ದಿರ ಪ್ರೀತಿ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ ಅಲ್ವಾ? ನಾನು ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿನಾ? ನಾನು ಹಂಗೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಮಾಡಿದ್ದಾಯ್ತು ಪ್ರಯತ್ನ. ನೀನೊಬ್ಬ ಬಾಕಿ ಇದೆಯಾ? ಹೋಗಿ ಮಾಡು ಮಾಡು ಮಾಡು. ನಿನಗೆ ಅವನ ಯೋಗ್ಯತೆ ಗೊತ್ತಾಗಿ ಥೂ ಅಂತ ಕೂತ್ಬಿಟ್ಟು ವಾಪಸ್ ಬರ್ತೀಯ. ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲಲ್ವಾ? ದಯವಿಟ್ಟು ಹೋಗಪ್ಪ. ಹೋಗಿ ಅದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಮಾಡಿಬಿಟ್ಟು ಆರಾಮಾಗಿ ಬಾ, ಸರಿನಾ? ಇವಳಿಗಂತೂ ಹೇಳೋಕ್ಕಾಗಲ್ಲ. ಉಷುಂಗೆ ಹಠ ಅಂದರೆ ಹಠ. ನನಗೆ ನನ್ನ ಹುಡುಗಿ ಚೆನ್ನಾಗಿದ್ರೆ ಸಾಕಪ್ಪ ನಿಧಿ. ಏನು ಬೇಕಾದರೂ ಮಾಡ್ತೀನಿ.